ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಗೊತ್ತಾ? ಎಲ್ಲರ ಮನೇಲೂ ಗಣಪತಿ ಹಬ್ಬ ಆಯಿತು, ಗಣಪತಿ ಬಿಟ್ಟಿದ್ದಾಯಿತು. ಇನ್ನೂ ಒಂದೊಂದು ಕಡೆ ತುಂಬ ಕಡೆ ಗಣಪತಿನ ಬಿಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ವಿಡಿಯೋ ಸ್ವಲ್ಪ ಲೇಟಾಗೇ ಮಾಡಿದೆ. ಇನ್ನೂ ಎಲ್ಲ ಗಣಪತಿ ಬಿಡ್ತಿದ್ದಾರೆ ಅಲ್ವಾ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮ ಮನೇಲಿ ಗಣಪತಿ ಹೇಗೆ ಬಿಟ್ವು, ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಾವು ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಫಸ್ಟಿಂದ ಪ್ರಿಪ್ರೇಷನಿಂದ ಎಂಡ್ವರೆಗೂ ಗಣಪತಿ ವಿಸರ್ಜನೆ ಮಾಡೋವರೆಗೂ ಈ ವಿಡಿಯೋದಲ್ಲಿದೆ. ಎಲ್ಲ ಫುಲ್ ವಿಡಿಯೋನ ನೋಡಿ. ಇನ್ನೇ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಹೋಗಿ ವಿಡಿಯೋಸ್ನ ನೋಡ್ಕೊಂಡ್ಬಿಟ್ಟು ಬನ್ನಿ. ಇವಾಗ ಹೇಗಿದೆ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಿಮ್ಮ ಕಮೆಂಟಿಂದ ನನಗೆ ನೆಕ್ಸ್ಟ್ ವಿಡಿಯೋ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಗೊತ್ತಾಗತ್ತೆ. ಅಷ್ಟೇ. ಈಗ ಹೋಗಿ ನೋಡ್ಕೊಂಬರೋಣ ವಿಡಿಯೋಸ್ನ. ಬನ್ನಿ ವಿಡಿಯೋಸ್ ನೋಡ್ಕೊಂಬರೋಣ ಎಲ್ಲರೂ. ನಾನು ಇವಾಗ ಗಣಪತಿ ತರಕ್ಕೆ ಅಂತ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಯಾರ್ಯಾರ ಮನೇಲೆಲ್ಲ ಗಣಪತಿ ಹಬ್ಬನ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲರ ಮನೇಲೂ ಮಾಡ್ತಾರೆ. ಹಂಗೆ ಯಾರ್ಯಾರ ಮನೇಲಿ ಗಣಪತಿನ ಕೂರಿಸ್ತಿದ್ದೀರಾ, ಸೊ ಹೆಂಗಿರುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ನಾವು ಹೇಗೆಲ್ಲ ಗಣಪತಿನ ಡೆಕೋರೇಟ್ ಮಾಡ್ತೀವಿ ಅಂತ. ಸಾಕು, ನನ್ನ ಮಗ ಇಲ್ಲೇ ಕೂತ್ಕೊಂಡು ಹಬ್ಬವಾಗಿಂದ ರೆಡಿ ಆಗ್ತಿದ್ದಾನೆ. ತಲೆ ಇಟ್ಕೊಂಡು ಹಿಂಗೆ ಬಾಚ್ಕೋತಾ ಇದ್ದಾನೆ. ಬಾಚ್ಲಿ ಅಷ್ಟೇ, ಇನ್ನೇನು ಹಾಕಲ್ಲ ನಾನು. ಒಂದು ಸ್ವಲ್ಪ ಐಲೈನರ್ ಹಾಕೊಳ್ಳ, ವಿಡಿಯೋಗೂ ಚೆನ್ನಾಗಿ ಬರಬೇಕಲ್ವ. ಸೊ ಹಂಗಾಗಿ ಒಂದು ಸ್ವಲ್ಪ ಐಲೈನರನ್ನು ಹಾಕ್ತೀನಿ. ಸೊ ಬನ್ನಿ ಹೋಗೋಣ. ನಾನು, ಪಾಪು, ಅಮ್ಮ, ಜಗ್ಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ವಾ ಪಾಪು? ಜೊತೆ ಮಲ್ಕೊಂಡಿದ್ದಾರಂತೆ. ಜಗ್ಗಿ ಮಲ್ಕೊಂಡಿದ್ದಾರೆ. ಅವರಾಯ್ತು ಸ್ನಾನ ಮಾಡಿ ಆಮೇಲೆ ಹೋಗೋದು ಗಣಪತಿ ತರಕ್ಕೆ. ಜೈ ಗಣೇಶ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ಗಣೇಶ ತರಬೇಕಾದ್ರೆ ಕೆಲವು ಸೊಂಡ್ಲುಗಳು ಬಲಕ್ಕಿರುತ್ತೆ, ಇನ್ನು ಕೆಲವು ಸೊಂಡ್ಲು ಎಡಕ್ಕಿರುತ್ತೆ. ಅದು ಯಾಕೆ ಆಗಿದೆ ಅಂತ ಮುಂದೆ ಹೇಳ್ತೀನಿ ನೋಡಿ. ಗಣೇಶ ಎಲ್ಲ ಬಂದಮೇಲೆ ನಾವು ಚಕ್ಲಿಗೆ ರೆಡಿ ಮಾಡ್ಕೋತಾ ಇದ್ವು. ಅಮ್ಮ ಇಲ್ಲಿ ಹಿಟ್ಟನ್ನ ಕಲಸಿ ಎಲ್ಲ ರೆಡಿ ಮಾಡ್ಕೋತಿದ್ರು. ನಾನು ಸ್ವಲ್ಪ ಶಾರ್ಟಾಗಿ ತೋರಿಸಿದ್ದೀನಿ, ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ. ಅದಾದಮೇಲೆ ಎಲ್ಲ ಕರೆದು ಅಮ್ಮ ರೆಡಿ ಮಾಡಿದ್ದಾರೆ. ಅಮ್ಮದು ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಆದರೆ ನಂದು ಜಗ್ಗಿದ್ದು ಆಚೆ ಹೋಗಿ ಬಾಳೆದು ಮತ್ತು ವೀಳ್ಯದೆಲೆ ಅದೆಲ್ಲ ತೊಗೊಂಬರೋದು ನಮ್ಮ ಜವಾಬ್ದಾರಿ. ಇನ್ನು ಸ್ವಲ್ಪ ಮಾವಿನೆಲೆ ಅದೆಲ್ಲ ಬೇಕಿತ್ತು. ಸೊ ಹಾಗಾಗಿ ನಾನು ಜಗ್ಗಿ ಹೋಗಿ ಎಲ್ಲ ತೊಗೊಂಡು ಮನೆಗೆ ಬಂದವು. ಹಬ್ಬ ಅಂತ ಬಂದಾಗ ನನಗಂತೂ ತುಂಬಾ ಖುಷಿ. ಲಕ್ಷ್ಮೀ ಹಬ್ಬ ಆಗಿರ್ಬೋದು, ಹಾಗೆ ಗೌರಿ ಗಣೇಶ ಆಗಿರ್ಬೋದು, ನನಗೆ ಈ ಥರ ಎಲ್ಲ ಚಿಕ್ಕ ಪುಟ್ಟ ತುಂಬ ಚೆನ್ನಾಗಿ ಕಾಣೋ ಥರ ಡೆಕೋರೇಟ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಈ ಥರ ಎಲ್ಲ ಆವಾಗವಾಗ ಮಾಡ್ತಾ ಇರ್ತೀನಿ. ನಮ್ಮ ಮನೇಲಿ ಯಾವಾಗಲೂ ನೈಟೇ ಎಲ್ಲ ಡೆಕೋರೇಟ್ ರೆಡಿ ಮಾಡ್ತೀವಿ. ಅಂದರೆ ಕಳಸ ಹೂಡಿರಲ್ಲ, ಎಲ್ಲ ಥರ ರೆಡಿ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ, ನನ್ನ ಗಾರ್ಡನ್ನಲ್ಲಿರುವಂತಹ ಒಂದಿಷ್ಟು ಗಿಡನ ತೊಗೊಂಡೋಗಿ ಅಲ್ಲಿ ಇಡ್ತೀನಿ. ಏಕೆಂದರೆ ತುಂಬಾ ವೈಬ್, ಅದು ಗಿಡ ಇದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇವಾಗಿಂದನೇ ಡೆಕೋರೇಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ನಾವು ವರಮಹಾಲಕ್ಷ್ಮಿಲಿ ಹಾಕಿರ್ತೀವಲ್ವ, ಸೊ ಹಾಗಾಗಿ ವಯರ್ ಏನಾದ್ರು ಕಿತ್ಕೊಂಡಿದ್ರೆ ಅಂತ ಸ್ವಲ್ಪ ಸ್ವಿಚ್ಗೆ ಹಾಕ್ಬಿಟ್ಟು ನೋಡ್ತಾ ಇದ್ದೀವಿ. ಅದಾದಮೇಲೆ ನಾನು ಡೆಕೋರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಕಾಣಿಸ್ತಿದೆ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ. ಇದಾದಮೇಲೆ ಹೋಗಿ ಮಲ್ಕೊಂಡ್ವು. ಯಾವಾಗಲೂ ಅಷ್ಟೇ ಅಮ್ಮ ನನಗಿಂತ ಮೊದಲೇ ಇದ್ದು ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ಸೊ ಇದು ನಮ್ಮನೆ ಮುದ್ದು ಗಣಪತಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಗೌರಿನೂ ಅಷ್ಟೇ, ಮುಖ ನೋಡಿ ಏನೋ ನಗ್ತಾ ಇದೆ ಅನ್ನೋ ಥರನೇ ಇದೆ. ಸೀರಿಯಸ್ ಆಗಿ ಹಾಗೆ ಕಾಣಿಸ್ತಿದೆ ಅಲ್ವಾ?
ನೈಟು ಲೇಟ್ ಆಗಿದ್ದರಿಂದ ನನಗೆ ತೋರಣ ಎಲ್ಲ ಹಾಕೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಮನೆಗೆ ತೋರಣ ಎಲ್ಲ ಹಾಕ್ತಾ ಇದ್ದೆ. ಆ ಮಾವಿನ ಎಲೆನ ಹಾಕಿದ್ರೇ ಮನೆಗೆ ಒಂದು ಹಬ್ಬದ ಕಳೆ ಇನ್ನೂ ಜಾಸ್ತಿನೇ ಆಗುತ್ತೆ. ಬಾಗಿಲಿಗೆ ಮಾವಿನೆಲೆ ಎಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಅರಿಶಿನ ಕುಂಕುಮ ಮತ್ತು ವಿಭೂತಿ ಹೂವು ಎಲ್ಲ ಹಾಕ್ತಿದ್ದೀನಿ. ಅದಾದಮೇಲೆ ಪೂಜೆಗೆ ಜಗ್ಗೀರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅವರು ಮತ್ತು ಪಾಪು ಇಬ್ಬರು ಕೂತ್ಕೊಂಡು ಫಸ್ಟು ಗಣಪತಿಗೆ ಅವರೇ ಮೊದಲು ಪೂಜೆ ಮಾಡ್ತಾರೆ. ನಾನು ಆವಾಗಲೇ ಹೇಳ್ತಿದ್ದಂಗೆ ಯಾವ ಕಡೆ ಸೊಂಡಿಲಿಗೆ ಏನಂತ ಹೇಳ್ತಾರೆ ಅಂದರೆ ಎಡಗಡೆ ಇರುವಂಥ ಸೊಂಡಿಲು. ಎಲ್ಲರೂ ಜಾಸ್ತಿ ಸಾಮಾನ್ಯವಾಗಿ ತೊಗೊಬಂದು ಮಾಡೋದು ಎಡಗಡೆ ಇರುವ ಸೊಂಡಿಲನ್ನು. ದೇವಸ್ಥಾನದಲ್ಲೂ ಎಡಗಡೆನೇ ಇರುತ್ತೆ. ಎಡಗಡೆ ಸೊಂಡಿಲು ಇರುವ ಗಣಪತಿಗೆ ಭೋಗಪ್ರದ ಅಂತ ಕರೀತಾರೆ. ಭೋಗ ಅಂದರೆ ಆಕಾಂಕ್ಷೆಗಳನ್ನ ಈಡೇರಿಸುವುದು ಎಡಗಡೆ ಇರೋ ಸೊಂಡಿಲು. ಈಗ ಬಲಗಡೆ ಸೊಂಡಿಲು ಏನಕ್ಕಿರುತ್ತೆ ಗೊತ್ತಾ? ಬಲಗಡೆ ಸೊಂಡಿಲಿರೋದು ಮೋಕ್ಷಪ್ರದ ಅಂತ ಕರೀತಾರೆ. ಈಗ ಯಾರು ಮೋಕ್ಷಕ್ಕಾಗಿ ಪೂಜೆ ಮಾಡ್ತಾರೆ, ಸೊ ಅವರು ಮಾತ್ರ ಮೋಕ್ಷಕ್ಕೋಸ್ಕರ ಬಲಗಡೆ ಇರುವಂಥ ಸೊಂಡಿಲನ್ನ ತಗೊಬಂದು ಪೂಜೆ ಮಾಡ್ತಾರೆ. ಇದು ಈ ಸೊಂಡಿಲಿನ ಕಥೆ ಆಗಿರುತ್ತೆ. ಇವಾಗ ಪೂಜೆ ಮುಗೀತು, ಈಗ ಊಟದ ಟೈಮ್ ಆಗಿತ್ತು. ಸೊ ಹಾಗಾಗಿ ನಾನು ಊಟ ಎಲ್ರಿಗೂ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮನೆಯಲ್ಲಿ ವಡೆ ಮತ್ತು ಒಬ್ಬಟ್ಟು, ಚಿತ್ರಾನ್ನ ಮತ್ತು ಒಂದು ಕಡುಬು ಮಾಡಿದ್ವು. ಇಷ್ಟೇ ಊಟಕ್ಕೆ ಸಿಂಪಲಾಗಿ ಮಾಡ್ಕೊಂಡಿದ್ದು, ಇರೋದು 3 ಜನ ಅಲ್ವಾ, ಸೊ ಹಾಗಾಗಿ ಆಮೇಲೆ ಎಲ್ಲ ಕೂತ್ಕೊಂಡು ಆ್ಯಸ್ ಯೂಶುವಲ್ ಹಬ್ಬ ಅಂತ ಬಂದರೆ ಎಲ್ಲ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಇವಾಗ ನಾವು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಅದಾದಮೇಲೆ ಈವ್ನಿಂಗ್ ಆಯ್ತಲ್ವ, ಸೊ ಹಾಗಾಗಿ ಕುಂಕುಮಕ್ಕೆ ಬರ್ತಾರೆ. ನಾವು ಕುಂಕುಮಕ್ಕೆ ಹೋಗಬೇಕು. ಸೊ ಹಂಗಾಗಿ ರೆಡಿ ಆಗಬೇಕಿತ್ತು. ನನಗಂತೂ ದೊಡ್ಡ ಕನ್ಫ್ಯೂಷನ್ ಗೊತ್ತಾ, ಯಾವ್ದು ಹಾಕ್ಕೊಳ್ಳಿ ಅಂತ. ಯಾವುದೋ ಸೀರೆ ಉಟ್ಕೊಂಡು ಲಾಸ್ಟಿಗೆ ಈ ಸೀರೆ ಹಾಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ? ನಾನು ರೆಡಿಯಾಗಿ ಹೋಗೋಕ್ಕಿಂತ ಮುಂಚೆನೇ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಸೊ ಹಾಗಾಗಿ ರೆಡಿಯಾಗಿ ಬಂದ ತಕ್ಷಣ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಏಕೆಂದರೆ ನಾನು ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗಬೇಕು, ಅವರು ಬರ್ತಾರೆ. ಸೊ ಹಾಗಾಗಿ ನನಗಂತೂ ಈ ಗೌರಿ ಹಬ್ಬ ಮತ್ತು ಲಕ್ಷ್ಮೀ ಹಬ್ಬ ಬಂದುಬಿಟ್ರೆ ತುಂಬಾ ಖುಷಿ. ಯಾಕೆ ಗೊತ್ತಾ, ನಾನು ಬೇರೆಯವ್ರ ಮನೆಗೆ ಕುಂಕುಮ ತೊಗೊಳೋದಕ್ಕೆ ಹೋಗ್ತೀನಿ, ಅವರು ನಮ್ಮ ಮನೆಗೆ ಬರ್ತಾರೆ ಅಲ್ವಾ. ಸೊ ಹಾಗಾಗಿ ಬೇರೆ ಕಡೆ ಶಿಫ್ಟ್ ಮಾಡೋದು. ಅಮ್ಮ ನಡೆಯೋದು ನೋಡಿ, ಅಮ್ಮ ನಡೆಯದ ಫೈನಲಿ ಇಷ್ಟ ತನಕ ಜನ ಎಲ್ಲ ಬಂದಿದ್ದಾಯ್ತು. ಆಮೇಲೆ ನಾನು ತುಂಬ ಜನ ಮನೆಗೆ ಹೋಗಿದ್ದೆ, ಹಾಗೆ ನಮ್ಮ ಮನೆಗೂ ಅವರೆಲ್ಲ ಬಂದಿದ್ರು.
ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು, ಪೂಜೆ ಎಲ್ಲ ಆಯಿತು. ಗಣಪತಿನ ನಾವು ಬಿಡಕ್ಕೆ ಹೋಗಬೇಕು, ಜಗ್ಗಿ ಬರ್ತಾರೆ, ಅವರು ಜಿಮ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ವೆಯ್ಟಿಂಗ್. ನಿಮಗೆ ತೋರಿಸ್ತೀನಿ ನಾವು ಹೇಗೆ ಗಣಪತಿ ಬಿಡ್ತೀವಿ, ನಮ್ಮ ಏರಿಯಾದಲ್ಲಿ ಯಾವ ಥರ ಗಣಪತಿನ ಬಿಡ್ತೀವಿ ಅಂತ. ಏನಕ್ಕೆ ನೋಡಬಾರ್ದು ಚಂದ್ರನ ಅಂತ ಹೇಳಿದ್ರೆ ಅಪವಾದ ಬರುತ್ತೆ ಅಂತ ಹೇಳ್ತಾರಂತೆ. ಸೊ ಹಾಗಾಗಿ ಅವಾಗಿಂದ ನಡ್ಕೊಂಡು ಬಂದಿದೆ, ಅದನ್ನೇ ಇವಾಗೂ ನಡೆಸ್ತಾ ಇದ್ದಾರೆ. ಇನ್ ಕೇಸ್ ನೀವೇನಾದರೂ ಮಿಸ್ ಆಗಿ ನೋಡಿದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಚೌತಿಯ ಚಂದ್ರನ್ ನೋಡಿ ಕೃಷ್ಣಂಗೆ ಅಪವಾದ ತಪ್ಪಿಲ್ವಂತೆ. ನಾವಿನ್ನ ಉಳುಮಾನವರು, ನಮಗೆ ತಪ್ಪತ್ತಾ? ಸೊ ಹಾಗಾಗಿ ನೋಡಿದ್ರೆ ಕ್ಷಮಂತ ಕೋಪಜ್ಞಾನ ಅಂತ ಒಂದು ಕತೆ ಅದನ್ನ ಕೇಳಿಸ್ಕೋಬೇಕು ಅಥವಾ ಓದಬೇಕು, ದೋಷ ಪರಿಹಾರ ಆಗುತ್ತೆ. ಫೈನಲಿ ನಾವು ಗಣಪತಿನ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ಖುಷಿ ಆಯಿತು. ಇಲ್ಲಿ ಯಾವ ಥರ ಬಿಡ್ತಾರೆ ಅಂತ ನಿಮಗೆ ತೋರಿಸ್ದೆ. ಒಂದು ಲಾರಿ ಥರದ್ದೇನೋ ಮಾಡಿರ್ತಾರೆ, ಅದಕ್ಕೆ ಆ್ಯಪಲ್ ಹಾಕಿಬಿಟ್ಟು ಅದಕ್ಕೆ ನಾವು ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ ಅಲ್ಲಿ ಇಟ್ಕೊಂಡು ಬಿಟ್ಬಿಟ್ಟು ಬರೋದು. ಚೆನ್ನಾಗಿತ್ತು. ನಾವು ಬಿಟ್ಬಿಟ್ಟು ಬಂದು ಅಂತೂ ಇಂತೂ ಗಣಪತಿ ಹಬ್ಬನ ಮುಗಿಸಿದ್ವು. ಇನ್ನು ಯಾರ್ಯಾರ ಮನೇಲಿ ಗಣಪತಿ ಹಬ್ಬ ಮಾಡ್ತಿಲ್ಲ, ಮಾಡಿ ಚಿಕ್ಕದಾಗಲಿ. ನೀವು ಅದ್ದೂರಿಯಾಗಿ ಮಾಡಬೇಕು ಅಂತ ಏನಿಲ್ಲ, ಚಿಕ್ಕದಾಗೆ ತೊಗೊಬಂದ್ಬಿಟ್ಟು ನಿಮ್ಮ ಮನೇಲಿ ನೀವು ಮಾಡ್ಕೊಳ್ಳಿ. ಒಂಥರ ಮಕ್ಳುಗಳು ಇದ್ದರೆ ಮಕ್ಳುಗಳಿಗೂ ಖುಷಿ ಆಗುತ್ತೆ.